ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ. ನೋಡಿ, ನಾನಿವತ್ತು ಆನಿಯನ್ ದೋಸೆ ಅಂದರೆ ಈರುಳ್ಳಿ ದೋಸೆ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಒಂದು 4-5 ಈರುಳ್ಳಿನ ತೊಗೊಂಡಿದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಅದನ್ನು ತೊಗೊಂಡು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡ್ಬಿಡೋಣ. ನೋಡಿ, ಎಲ್ಲನೂ ಸೇರಿಸ್ಕೊಂಡಾದ್ಮೇಲೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಮೂರೂ ಚೆನ್ನಾಗಿ ಇದನ್ನು ಕಲಿಸ್ಕೊಂಡ್ಬಿಟ್ಟು ಒಂದು ಕಡೆ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ನೋಡಿ, ನಾನು ಗ್ಯಾಸ್ನ ಆನ್ ಮಾಡ್ಕೊಂಡ್ಬಿಟ್ಟು ದೋಸೆ ಹಂಚನ್ನ ಕಾಯಕ್ಕಿಟ್ಟಿದ್ದೀನಿ. ನೋಡಿ, ಇದು ಕಾದಿದೆ. ಇದು ಒಂದು ಸ್ವಲ್ಪ ಚೆನ್ನಾಗಿ ಕಾದಾದ್ಮೇಲೆ ನಾನು ಇದಕ್ಕೆ ನೀರನ್ನು ಚಿಮ್ಮಿಸ್ತಾ ಇದ್ದೀನಿ. ನೋಡಿ, ಇವಾಗ ಇದು ಹಂಚು ಕಾದಾದ್ಮೇಲೆ ನಾನು ಇದಕ್ಕೆ ಒಂದು 2 ದೋಸೆ ಸೌಟನ್ನ ಹಾಕ್ಕೊತಿದ್ದೀನಿ. ಇದು ಮೇಲೆ ಒಂದು ಸ್ವಲ್ಪ ದಪ್ಪನೇ ಇರಬೇಕು, ತುಂಬ ತೆಳು ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಹಾಕಾದ್ಮೇಲೆ ಇದಕ್ಕೆ ನಾನು ಈರುಳ್ಳಿನ ಮೇಲ್ಗಡೆನೇ ಹಾಕ್ಕೊಂಡ್ಬಿಡ್ತೀನಿ. ನೋಡಿ, ಈ ಥರ ಹಾಕ್ಕೊಂಡಾದ್ಮೇಲೆ ಕೈಯಿಂದನೇ ಒತ್ಕೊಂಡ್ಬಿಡ್ಬೇಕು. ಅದು ಚೆನ್ನಾಗಿ ಈರುಳ್ಳಿ ಅದಕ್ಕೆ ಕುತ್ಕೊಂಡ್ಬಿಡುತ್ತೆ. ಇಲ್ಲಾಂದರೆ ಅದು ಎಲ್ಲ ಕಿತ್ಕೊಂಡ್ಬಂದುಬಿಡುತ್ತೆ ಈರುಳ್ಳಿ ಎಲ್ಲ. ಚೆನ್ನಾಗಿ ಇದು ಮೇಲುಗಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒತ್ತಿಬಿಡೋಣ. ನೋಡಿ, ಈ ಥರ ಹಾಕಾದ್ಮೇಲೆ ಇದಕ್ಕೆ ನಾನು 1 ಸ್ಪೂನು ಇಲ್ಲ 2 ಸ್ಪೂನು ಎಣ್ಣೆನ ಮೇಲೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದು ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ, ಈ ಥರ ಇರಬೇಕಾದ್ರೆ ನಾನು ದೋಸೆ ಚಮಚ ತೊಗೊಂಡು ಮೇಲೆ ಒಂದು ಸ್ವಲ್ಪ ಪುಷ್ ಒತ್ಕೊಂಡ್ಬಿಟ್ಟು ನಿಧಾನವಾಗಿ ಅದನ್ನು ನಾನು ತಿರುವಾಕೊತಿದ್ದೀನಿ. ನೋಡಿ, ಈ ಥರ ನಿಧಾನಕ್ಕೆ ತಿರುವಾಕೊಂಬಿಡಿ. ನೋಡಿ, ಚೆನ್ನಾಗಿ ಬೆಂದಿದೆ, ಮೇಲೆಲ್ಲ ಕೆಂಪಗಾಗಿ ಚೆನ್ನಾಗಿ ಸುಟ್ಟಿದೆ. ಇದಕ್ಕೆ ನಾನು ಮೇಲೆ 1 ಸ್ಪೂನ್ ತುಪ್ಪನ ಹಾಕ್ಕೊತಿದ್ದೀನಿ. ಇದು ಕೆಳಗಡೆ ಎಲ್ಲ ಈರುಳ್ಳಿಗೆಲ್ಲ ಇಳಿಬೇಕು. ಕೆಳಗಡೆ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನಾನು 1 ಸ್ಪೂನ್ ಮೇಲುಗಡೆ ತುಪ್ಪನ ಹಾಕ್ಕೊತಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕೆಳಗಡೆ ಎಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟಿರುತ್ತೆ. ನಿಧಾನವಾಗಿ ಇದಕ್ಕೆ ನಾನು ಕೆಳಗಡೆಯಿಂದ ಎತ್ಕೊತಿದ್ದೀನಿ. ನೋಡಿ, ಇವಾಗ ಇದು ಆಗಿದೆ, ಸೂಪರಾಗಿ ಬೆಂದಿದೆ. ಚೆನ್ನಾಗಿ ಬಂದಿದೆ ಅಲ್ವಾ? ನೋಡಿ, ಆನಿಯನ್ ದೋಸೆ ರೆಡಿ. ಇದು ಆಲೂಗಡ್ಡೆ ಪಲ್ಯ, ಚಟ್ನಿ ಪುಡಿ ಇಲ್ಲ ಕಾಯಿ ಚಟ್ನಿ ಜೊತೆ ಯಾವುದಾದ್ರ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.